ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಅಪ್ಪ. ಈ ಒಂದು ಸಮಯದಲ್ಲಿ ಅಪ್ಪ ಒಂದು ಕೂಟವಾಗಿ ನಾವು ಸೇರಿ ಬಂದಿದ್ದೇವೆ. ನಿನ್ನ ನಾಮವನ್ನು ಘನಪಡಿಸಿದ್ವಿ, ಆರಾಧಿಸಿದ್ದೇವೆ, ಮಹಿಮೆ ಪಡಿಸಿದ್ದೀವಿ. ವಾಕ್ಯ ಭಾಗಕ್ಕಾಗಿ ಹೋಗುವಾಗ ಕರ್ತನೆ ದೇವರಾತ್ಮನೇ ನಮ್ಮನ್ನು ನಿಮ್ಮ ಕರಳಲ್ಲಿ ಒಪ್ಪಿಸಿಕೊಡ್ತಾ ಇದ್ವಿ. ನೀವೇ ನಮ್ಮೊಟ್ಟಿಗಿದ್ದು ಸ್ವಾಮಿ, ನೀವು ಮಾತನಾಡುವಾಗ ಅಪ್ಪ ನಾವೆಲ್ಲರೂ ಕೇಳುವಂತೆ, ಗ್ರಹಿಸುವಂತೆ, ಅರ್ಥ ಮಾಡಿಕೊಂಡು ಆತ್ಮಿಕವಾಗಿ ಬಲ ಹೊಂದಿ ನಾವು ಬೇಡಿದ್ದೆಲ್ಲ ಹೊಂದಿಕೊಳ್ಳುವ ಹಾಗೆ ನೀವು ತಾನೇ ಸಹ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತು ವಾಕ್ಯಾಂಶ ಕರ್ತನಲ್ಲಿ ಬೇಡಿಕೊಳ್ಳಿರಿ. ಯಾಕೆಂದರೆ ಅನೇಕ ಸಾರಿ ಅನೇಕ ವಿಷಯಗಳಲ್ಲಿ ನಾನಾಗಲಿ ನೀವಾಗಲಿ ಪ್ರತಿಯೊಬ್ಬರಾಗಲಿ ನಮಗೇನಾದರೂ ಬೇಕಾದರೆ ನಮ್ಮ ಅಕ್ಕಪಕ್ಕದವ್ರನ್ನ ಬೇಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ, ಮತ್ತು ನೆರೆಯವ್ರನ್ನ ಬೇಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ, ಬಂಧು ಮಿತ್ರರ ಹತ್ರ ಬೇಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ, ಮತ್ತು ಇನ್ನು ಫೈನಾನ್ಸ್ಗಳು, ಬ್ಯಾಂಕ್ಗಳು ನಮ್ಮ ಏನು ಅಗತ್ಯ ಇದೆಯೋ ಅದಕ್ಕೆ ಅಗತ್ಯಕ್ಕೆ ಅನುಸಾರವಾಗಿ ಅನೇಕರನ್ನ ಬೇಡ್ಕೊಳ್ಳೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಆದರೆ ನಾವು ಎಲ್ಲಿ ಬೇಡ್ಕೊಳ್ಳೋ ಅದನ್ನೇ ಮರಿತಾ ಇದ್ದೀವಿ. ಪ್ರತಿಯೊಬ್ಬರು ಯಾರನ್ನ ಬೇಡಬೇಕು, ಯಾರು ಬೇಡ್ಕೊಂಡ್ರೆ ಅಲ್ಲಿ ನಮ್ಗೆ ಸಿಗುತ್ತೆ ಅನ್ನೋದನ್ನು ಮರೆತು ಹೋಗಿ ಲೋಕಾನುಸಾರವಾಗಿ ಲೋಕದಲ್ಲಿ ಬಿದ್ದು ಲೋಕದಲ್ಲಿ ನಾವು ಬೇಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 7ನೇ ವಚನ ಹೇಳ್ತಾ ಇದೆ. ಮೊದಲನೇ ಮಾತು ಏನಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ. ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ನಮಗೆ ಮುಖ್ಯವಾದ ಅಂಶಗಳನ್ನು ಅಲ್ಲಿ ಗ್ರಹಿಸಿಕೊಟ್ಟಿದ್ದಾನೆ. ಇಡೀ ಸತ್ಯವೇದದಲ್ಲಿ ಗ್ರಹಿಸುವಂಥ ಎಲ್ಲ ಮಾತುಗಳು ಅಲ್ಲಿ 3 ಅಧ್ಯಾಯಗಳಲ್ಲೇ ಆತನು ಬರೆದು ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ. ಹಾಗಾಗಿ ನಾವು ಬೇಡಿಕೊಳ್ಳೋದು ಯಾರಲ್ಲಿ ಬೇಡ್ಕೊಳ್ಬೇಕು, ಹೇಗೆ ಬೇಡ್ಕೊಳ್ಬೇಕು, ಯಾವ ರೀತಿ ಬೇಡ್ಕೊಂಡ್ರೆ ನಮಗೆ ಉತ್ತರ ಸಿಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಕಲಿಬೇಕಾಗಿದೆ. ಹಾಗಾಗಿ ಮತ್ತಾಯ ಬರೆದ ಸುವಾರ್ತೆ 7:7 ಬೇಡಿಕೊಳ್ಳ್ರೆ ನಿಮ್ಗೆ ದೊರೆಯೋದು. ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತನ್ನು ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನ ಏನು ಹೇಳುತ್ತಾನೆಂದರೆ, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವೆನು ಅಂತಾನೆ. ಯಾರು? ಯೇಸು ಕ್ರಿಸ್ತನು. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವೆನು ಎಂಬುದಾಗಿ. ನೋಡ್ರಿ, ಯೇಸು ಕ್ರಿಸ್ತನಲ್ಲಿ ನಾವು ಬೇಡಬೇಕು. ಯಾವ ರೀತಿ? ಇನ್ನೂ ಒಂದು ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನಾದರೂ ಬೇಡಿಕೊಳ್ಳ್ರಿ ಅದು ನಿಮಗೆ ದೊರೆಯುದಂತ. ಅಂದರೆ ಇಲ್ಲಿ ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸು ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಇನ್ನೂ ಸ್ವಲ್ಪ ಆಳವಾಗಿ ಹೇಳ್ತಾ ಇದ್ದಾನೆ. ಏನಂತಂದರೆ, ನೀವು ನನ್ನಲ್ಲಿಯೂ, ಅಂದರೆ ನಾವು ದೇವರಲ್ಲಿ ಬೇಡ್ಕೊಳ್ಬೇಕಂದ್ರೆ ಮೊದಲು ದೇವರಲ್ಲಿರಬೇಕು. ದೇವರಲ್ಲಿ ಅಂದರೆ ಹೇಗೆ? ಯೇಸು ಕ್ರಿಸ್ತನು ಹೇಗೆ ಜೀವಿಸ್ತದೆ ಅದನ್ನು ಅದೇ ರೀತಿಯಲ್ಲಿ ನಾವು ದೇವರ ವಾಕ್ಯಾನುಸಾರವಾಗಿ ಯೇಸು ಕ್ರಿಸ್ತನಲ್ಲಿ ಜೀವಿಸಬೇಕು. ಯೇಸು ಕ್ರಿಸ್ತನಿಗೆ ಮಾದರಿಯಾಗಿ ಯೇಸು ಕ್ರಿಸ್ತನಲ್ಲಿ ನಾವು ಜೀವಿಸ್ಬೇಕಂದ್ರೆ ಅಲ್ಲಿ ಮುಂದೆ ವಿವರಿಸ್ತಾ ಹೇಳ್ತಾ ಇದ್ದಾನೆ. ಏನಂದ್ರೆ, ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ, ಅಂದರೆ ದೇವರ ವಾಕ್ಯ ಯಾರಲ್ಲೇ ನೆಲೆಗೊಂಡಿರ್ತದೋ ಅವರು ದೇವರಲ್ಲಿರ್ತಾರೆ ಮತ್ತು ಅವರಲ್ಲಿ ದೇವರಿರ್ತಾನೆ. ಹಾಗಾಗಿ ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಮಗೆ ಇಷ್ಟಾನುಸಾರ ನಮ್ಗೆ ನಾವೇ ಬೇಡ್ಕೊಳ್ತಾ ಇರ್ತೀವಿ. ನಮಗೆ ನಾವೇ ಬೇಡ್ಕೊಳ್ಳೋದಕ್ಕಿಂತ ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಯೇಸು ಕ್ರಿಸ್ತನ ವಾಕ್ಯಗಳನ್ನು ನಮ್ಮಲ್ಲಿ ಇಟ್ಟುಕೊಂಡು ಯೇಸು ಕ್ರಿಸ್ತನ ಅಲ್ಲಿ ನಾವು ಇದ್ದುಕೊಂಡು, ಅಂದರೆ ಯೇಸು ಕ್ರಿಸ್ತನ ವಾಕ್ಯವೇ ದೇವರಾಗಿದ್ದಾನೆ. ಆ ವಾಕ್ಯವನ್ನು ನಮ್ಮಲ್ಲಿ ಇಟ್ಕೊಂಡು, ಆ ದೇವರನ್ನೇ ನಮ್ಮಲ್ಲಿ ಇಟ್ಕೊಂಡು, ಮತ್ತು ನಾವು ದೇವರಲ್ಲಿ ಇದ್ದುಕೊಂಡು, ದೇವರ ವಾಕ್ಯ ನಮ್ಮಲ್ಲಿದ್ದರೆ ನಾವು ದೇವರಲ್ಲಿರ್ತೀವಿ.
ದೇವರ ವಾಕ್ಯ ನಮ್ಮಲ್ಲಿಲ್ಲ ಅಂದರೆ ದೇವರಲ್ಲಿ ನಾವಿರೋದಿಲ್ಲ. ಹಾಗಾಗಿ ಆತನು ಹೇಳ್ತಾ ಇದ್ದಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, ಇನ್ನೂ ಸ್ವಲ್ಪ ಆಳವಾಗಿ ನೀವು ತಿಳ್ಕೊಳ್ಬೇಕಂದ್ರೆ, ನೀವು ನನ್ನಲ್ಲಿ ಅಂದರೆ ಯೇಸು ಕ್ರಿಸ್ತನು ಯಾವ ರೀತಿ ಪರಿಶುದ್ಧನಾಗಿದ್ದನೋ ಅದೇ ರೀತಿಯಲ್ಲಿ ನಾನು ನೀವು ಎಲ್ಲರೂ ಪರಿಶುದ್ಧರಾಗಿರಬೇಕು. ಆತನ ಈ ಲೋಕದಲ್ಲಿ ಜೀವಿಸುವಾಗ ಆತನು ಜೀವಿಸೋ ಕಾಲವೆಲ್ಲ ಯಾರು ಕೂಡ ಆತನ ಹತ್ರ ಆತನ ಬೆರಳು ತೋರಿಸುವ ರೀತಿಯಲ್ಲಿ ಆತನು ಜೀವಿಸಲಿಲ್ಲ. ಯಾರು ಆತನ ಕೆಟ್ಟದಾಗಿ ಭಾವಿಸುವ ರೀತಿಯಲ್ಲಿ ಆತನ ಜೀವಿಸಲಿಲ್ಲ. ಎಲ್ಲರಿಗೂ ಒಳ್ಳೆಯವನಾಗಿ ಹಿತವಾಗಿ ಜೀವಿಸಿದನು, ಪರಿಶುದ್ಧನಾಗಿ ಜೀವಿಸಿದನು, ಸಾಕ್ಷಿಯಾಗಿ ಮಾದರಿಯಾಗಿ ಜೀವಿಸಿದನು. ಹಾಗೆ ನಾವು ಆತನಲ್ಲಿ ಜೀವಿಸಬೇಕಂದ್ರೆ ಯೇಸು ಕ್ರಿಸ್ತನ ಹಾಗೆ ನಾವು ಜೀವಿಸಬೇಕು. ಯೇಸು ಕ್ರಿಸ್ತನಾಗಿ ನಾವು ಜೀವಿಸಬೇಕಾದ್ರೆ, ಯೇಸು ಕ್ರಿಸ್ತನಾಗಿ ನೀನು ಜೀವಿಸಬೇಕಂದ್ರೆ ಆತನ ಮಾತುಗಳು ಅಥವಾ ಆತನ ವಾಕ್ಯ ನಿನ್ನಲ್ಲಿರಬೇಕು. ಆತನ ವಾಕ್ಯ ನಿನ್ನಲ್ಲಿದ್ದರೆ ನಿನ್ನಲ್ಲಿ ಯಾವುದು ಅಶುದ್ಧವಾದದ್ದು ನಿನ್ನ ಹತ್ರ ಬರೋದಿಲ್ಲ. ಆಗ ನೀವು ಏನಾದರೂ ಬೇಡಿಕೊಂಡ್ರೆ ಅದನ್ನು ನಿಮಗೆ ನೆರವೇರಿಸ್ತೀನಿ ಅಂತಾನೆ. ಅಂದರೆ ಅದನ್ನು ನೆರವೇರಿಸ್ತಾನೆ. ನೋಡ್ರಿ, 14ನೇ ವಚನ, ಯೋಹಾನ 14:14, ನೀವು ನನ್ನ ಹೆಸರಿನಲ್ಲಿ ಏನಾದ್ರು ಬೇಡ್ಕೊಂಡು ಅದನ್ನು ನೆರವೇರಿಸ್ತಾನೆ. 15ನೇ ಅಧ್ಯಾಯ 7ನೇ ವಚನದಲ್ಲಿ ನೀವು ನನ್ನಲ್ಲೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡು ಏನಾದರೂ ಬೇಡ್ಕೊಂಡ್ರೆ ಅದನ್ನು ಕೊಡ್ತೀನಿ ಅಂತಾನೆ. ಮತ್ತೆ 16ನೇ ಅಧ್ಯಾಯದಲ್ಲಿ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 23ನೇ ವಚನ ಏನು ಹೇಳ್ತಾನೆ ಅಂದರೆ, ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಯಾಕೆ ತಂದೆಯನ್ನು ಬೇಡ್ಕೊಂಡ್ರೆ ಅಂತ ಹೇಳಿದ್ರೆ, ತಂದೆಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ಯೇಸು ಕ್ರಿಸ್ತನಲ್ಲಿ ತಂದೆ ಇದ್ದಾನೆ. ಹಾಗಾಗಿ ತಂದೆಯನ್ನು ಬಿಟ್ಟು ಮಗನು ಏನು ಮಾಡಲ್ಲ, ಮಗನನ್ನು ಬಿಟ್ಟು ತಂದೆಯನ್ನು ಮಾಡೋದಿಲ್ಲ. ನಾವು ಪ್ರಾರ್ಥನೆ ಮಾಡೋ ಕೊನೆಯಲ್ಲಿ ಒಂದು ಮಾತು ಹೇಳ್ತೀವಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್ ಅಂತೀವಿ. ಅಂದ್ರೆ ಈ ವಾಕ್ಯಾನುಸಾರವಾಗಿ ಯೇಸು ಕ್ರಿಸ್ತನ ಮುಖಾಂತರ ನಾವು ತಂದೆಯನ್ನು ಬೇಡಿಕೊಳ್ಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ಕೊಡುವಾತನಾಗಿದ್ದಾನೆ. ಹಾಗಾಗಿ ಪ್ರಿಯರೇ, ನಾವು ಬೇಡಿಕೊಳ್ಳುವುದು ತಂದೆಯಾದ ದೇವರಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ದೇವರು ಕೇಳ್ತಾನೆ. ಯೇಸು ಕ್ರಿಸ್ತನ ಮುಖಾಂತರ ನೀವು ಪ್ರಾರ್ಥನೆ ಮಾಡಬೇಕಂದ್ರೆ ಯೇಸು ಕ್ರಿಸ್ತನ ಮಾದರಿ ನಿನ್ನಲ್ಲಿರಬೇಕು, ಯೇಸು ಕ್ರಿಸ್ತನ ನಡೆ ನುಡಿ ನಿನ್ನಲ್ಲಿರಬೇಕು, ಯೇಸು ಕ್ರಿಸ್ತನ ಛಾಯೆ ನಿನ್ನಲ್ಲಿರಬೇಕು. ಆಗ ನೀನು ತಂದೆಯನ್ನು ಬೇಡಿಕೊಳ್ಳುವಾಗ ಆತನೇನು ಮಾಡ್ತಾನೆ, ಯೇಸು ಕ್ರಿಸ್ತನ ಮುಖಾಂತರ ನಿನಗೆ ಕೊಡ್ತಾನೆ. ಹಾಗಾಗಿ ಮೊದಲನೇದಾಗಿ ನಾವು ನೋಡ್ತೇವೆ, ಬೇಡಿಕೊಳ್ಳುವುದು ಸರಿಯಾದ ರೀತಿಯಲ್ಲಿ ಇರಬೇಕು. ಏನಂದ್ರೆ ನಾವು ಬೇಡಿಕೊಳ್ಳುವುದು ಸರಿಯಾದ ರೀತಿಯಲ್ಲಿ ಇರಬೇಕು. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ, 4ನೇ ಅಧ್ಯಾಯ 3ನೇ ವಚನ ನಾವು ನೋಡುವಾಗ, ಯಾಕೋಬನು ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಏನು ಹೇಳ್ತಾನಂದ್ರೆ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನೋಡ್ರಿ, ಅಂದ್ರೆ ಬೇಡಿದ್ದನ್ನ ಸರಿಯಾದ ರೀತಿಯಲ್ಲಿ ನಾವು ಬೇಡಬೇಕು. ನಿನ್ನ ಅಗತ್ಯ ಇದೆಯಾ, ಕುಟುಂಬ ಅಗತ್ಯ ಇದೆಯಾ, ನಿನ್ನ ಸ್ವಂತಕ್ಕೆ ಅಗತ್ಯಗಳಿದೆಯಾ, ಅದು ಬೇಡಿಕೋ, ದೇವ್ರು ಖಂಡಿತ ಕೊಡ್ತಾನೆ. ಆದರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ, ಭೋಗಗಳಿಗಾಗಿ, ಅಂದ್ರೆ ಭೋಗ ಅಂದ್ರೆ ದುಂದೌತಣ, ಬೇಡವಾದ ರೀತಿ ಕಾರ್ಯಗಳು ಮಾಡುವುದು. ಈಗ ಅಡಿಗೆ ಮಾಡಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೇಕು. ಅದು ಬಿಟ್ಟು ಏನೋ ನನಗಿದೆ ದೇವ್ರು ಕೊಟ್ಟಿದ್ದಾರೆ ಅಂತೇಳಿ ಎಷ್ಟು ಬೇಕಾದ್ರೂ ಅಷ್ಟು ಮಾಡಿ ಸ್ವಲ್ಪ ತಿಂದು ಮಿಕ್ಕಿದ್ದನ್ನೆಲ್ಲ ಚೆಲ್ಲುವಂಥದ್ದು, ಚರಂಡಿಗಳು ಬಿಸಾಕೋದು ಒಂದು ಆಹಾರದ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಭೋಗಗಳಿಗಾಗಿ ಉಡುಗೆ ಹಾಕಬೇಕು, ಬಟ್ಟೆ ಬೇಕು. ನಮ್ಗೆ ಯಾವ ಬಟ್ಟೆ ಹಾಕಿದ್ರೆ ನಮಗೆ ಮಾನ ಮರ್ಯಾದೆ ಬರ್ತದೆ, ಒಂದು ನಮ್ಮ ದೇಹವನ್ನು ಸಂರಕ್ಷಿಸ್ತದೆ, ಅದನ್ನು ತಿಳ್ಕೋಬೇಕು. ಅದು ಬಿಟ್ಟು ಬಟ್ಟೆ ಹಾಕುವುದರಲ್ಲಿ
ಭೋಗ ಅಂದರೆ ಹೆಚ್ಚಾದ ಹಣವನ್ನು ವೆಚ್ಚ ಮಾಡುವುದು. ಹೆಚ್ಚಾದ ಹಣವನ್ನು ವೆಚ್ಚ ಮಾಡಿ ಏನು ಮಾಡ್ತಾ ಇದ್ವಿ, ದುರುಪಯೋಗ ಪಡಿಸ್ತಾ ಇದ್ವಿ ಹಣ. ಮತ್ತೆ ಇಲ್ಲೇನು ಹೇಳ್ತಾ ಇದ್ವಿ ಇನ್ನೂ ಸ್ಪಷ್ಟವಾಗಿ, ದುರಭಿಪ್ರಾಯ ಪಟ್ಟು, ಅಂದರೆ ಅಭಿಪ್ರಾಯ ಬೇರೆ ದುರಾಭಿಪ್ರಾಯ ಬೇರೆ. ಈಗ ನೀನು ಪ್ರಯಾಣ ಮಾಡಬೇಕು, ಒಂದು ಬೈಕ್ ಬೇಕು, ಓಕೆ ಒಳ್ಳೆಯದು, ಅದನ್ನು ದೇವರು ಕೇಳಿ ಕೊಡ್ತಾನೆ. ಆದರೆ ಅದೇ ಬೈಕು ಏನೋ ವೆರೈಟಿಯಾಗಿ ದೊಡ್ಡ ದೊಡ್ಡ ಶ್ರೀಮಂತರು ಓಡಿಸುವಂಥದ್ದು, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬಾಳುವಂಥ ಬೈಕ್ಗಳಿದೆ. ಅದು ಮೈಲೇಜು ತುಂಬ ಕಡಿಮೆ ಬರ್ತದೆ, 10 ಕಿಲೋಮೀಟ್ರ್ 15 ಕಿಲೋಮೀಟ್ರು 20 ಕಿಲೋಮೀಟ್ರ್ ಬರುವಂಥ ಬೈಕ್ಗಳಿದೆ, 50 ಕಿಲೋಮೀಟ್ರ್ ಬರುವಂಥ ಬೈಕ್ಗಳಿದೆ. ಹಾಗಾಗಿ ದುರಭಿಪ್ರಾಯ ಪಟ್ಟು ಶೋಕಿ ಮಾಡಬೇಕು, ಎಲ್ಲರಾಗಿ ನಾನಿರಬೇಕು ಅಂತ ದೇವರು ಬೇಡಿದ್ರೆ ಕೊಡೋದಿಲ್ಲ. ನಿನ್ನ ಅಗತ್ಯಕ್ಕೆ ತಕ್ಕ ಹಾಗೆ ನೀನು ಬೇಡಬೇಕು. ಅಗತ್ಯಕ್ಕೆ ತಕ್ಕ ಹಾಗೆ ನೀನು ಬೇಡುವಾಗ ಅದನ್ನೇನು ಮಾಡ್ತಾನೆ, ದೇವರು ಕೊಡ್ತಾನೆ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ, ನಮಗೆ ಏನು ಅಗತ್ಯ ಇದೆಯೋ ನಾವು ಲೋಕಾನುಸಾರವಾಗಿ ಎಲ್ಲರ ಹಾಗೆ ಮಾನ ಮರ್ಯಾದೆಯಿಂದ, ನಮಗೊಂದು ಮನೆ ಬೇಕಾ, ನಿನ್ಗೊಂದು ಉದ್ಯೋಗ ಬೇಕಾ, ಒಂದು ಕೆಲಸ ಬೇಕಾ, ನೀನು ಓಡಾಡೋದಕ್ಕೆ ಒಂದು ವಾಹನ ಬೇಕಾ, ಅದು ಬೇಕು, ದೇವ್ರ ಹತ್ರ ಬೇಡ, ಖಂಡಿತ ಕೊಡ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಆತ್ಮಿಕವಾಗಿ ಜೀವಿಸೋದಕ್ಕೆ, ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸೋದಕ್ಕಾಗಿ ನೀನು ಮೊದಲು ಬೇಡಬೇಕಾಗಿದೆ. ಹಾಗಾಗಿ ನೀನು ಬೇಡೋದು ಸರಿಯಾದ ರೀತಿಯಲ್ಲಿ ದೇವ್ರನ್ನ ಬೇಡಬೇಕು. ನಿನಗೇನೋ ಬೇಕು, ಇನ್ನೇನೋ ಬೇಕು ಅಂತೇಳಿ ದುರಾಭಿಪ್ರಾಯ ಪಟ್ಟು ನಿನ್ನ ಭೋಗಗಳಿಗಾಗಿ ಬೇಕಾಬಿಟ್ಟು ಖರ್ಚು ಮಾಡೋದಕ್ಕಾಗಿ, ಬೇಕಾಬಿಟ್ಟು ನಿನ್ಗಿಷ್ಟವಾದ ರೀತಿಯಲ್ಲಿ ಜೀವಿಸೋದಕ್ಕಾಗಿ ದೇವ್ರನ್ನ ಬೇಡಿದ್ರೆ ಖಂಡಿತ ದೇವರು ಕೊಡೋದಿಲ್ಲ, ಖಂಡಿತ ದೇವರು ಕೊಡೋದಿಲ್ಲ. ಒಬ್ಬ ದೈವ ಸೇವಕರು ಪಾಲ್ಯಾಂಗಿಚ್ಚು ಅಂತ ಒಬ್ಬ ವ್ಯಕ್ತಿ ಇದ್ರು. ಅವರು ದೇವರನ್ನ ಯಾವಾಗಲೂ ಬೇಡ್ತಾ ಇದ್ದಾರಂತೆ, ಅಪ್ಪ ನನಗೂ ಇಂಥದ್ದು ಬೇಕು ಇಂಥದ್ದು ಬೇಕು ಅಂತ. ಏನು ಬೇಕು ಅಂತ ಕೇಳ್ತಾ ಇದೆ ಅಂದರೆ, ಸೇವೆ ಮಾಡೋದಕ್ಕೆ ಒಂದು ಸೈಕಲ್ ಬೇಕು ಅಂತ ಕೇಳ್ತಾ ಇದ್ದ ಆ ಕಾಲದಲ್ಲಿ. ಮತ್ತು ನೆಲದ ಮೇಲೆ ಕುತ್ಕೊಂಡು ಓದುವುದಕ್ಕಾಗಿ ಕಷ್ಟ ಆಗ್ತಾ ಇತ್ತು, ಪ್ರಾರ್ಥನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತೇಳಿ ಒಂದು ಟೇಬಲ್ ಒಂದು ಕುರ್ಚಿ ಕೇಳ್ತಾ ಇದ್ದ. ಒಂದು ಟೇಬಲ್ ಒಂದು ಕುರ್ಚಿ, ಸುವಾರ್ಥ ಸಾರದ ಒಂದು ಸೈಕಲ್. ಆದರೆ ಆತನು ಅನೇಕ ಸಾರಿ ಬೇಡ್ತಾ ಇದ್ದಾನೆ, ಉತ್ತರ ಸಿಕ್ಕಿಲ್ಲ. ಆಮೇಲೆ ಯಾಕೆ ದೇವರೇ ನನಗೆ ಉತ್ತರ ಕೊಟ್ಟಿಲ್ಲ ಅಂತ ದೇವ್ರನ್ನ ಕೇಳುವಾಗ, ನೀನು ಕೇಳ್ತಾ ಇದೆಯಾ, ನಿನ್ಗೆ ಎಂಥದ್ದು ಬೇಕು ಅಂತ ಕೇಳಲಿಲ್ಲ. ಅಂದರೆ ನಮ್ಮ ಇಂಡಿಯಾದಲ್ಲಿ ತಯಾರು ಮಾಡುವಂಥವೆಲ್ಲನೂ ಒಂದು ರೀತಿ ಇರ್ತದೆ. ಆದರೆ ವಿದೇಶಗಳಲ್ಲಿ ಕೆಲವು ಜಪಾನ್ ಕಂಪನಿ ಆಗಲಿ ಇಲ್ಲ ಅಮೇರಿಕ ಕಂಪ್ನಿಗಳಾಗಲಿ ಅವರು ತಯಾರು ಮಾಡುವಂಥದ್ದು ಕ್ವಾಲಿಟಿ ಚೆನ್ನಾಗಿರ್ತದೆ. ಅದೇ ಚೈನಾ ಅವರು ತಯಾರು ಮಾಡೋದು ಅವ್ರ ಟೈಮಿಗೂ ತಯಾರು ಮಾಡ್ತಾರೆ. ಒಂದು 6 ತಿಂಗಳು ವರ್ಷ ಅಷ್ಟೇ, 6 ತಿಂಗಳು ವರ್ಷ ಚೆನ್ನಾಗಿ ಕೆಲಸ ಮಾಡ್ತದೆ. ಆಮೇಲೆ ಅದು ಯೂಸ್ ಅಂಟರು ಮತ್ತು ಅದು ರಿಪೇರಿ ಕೂಡ ಬರೋದಿಲ್ಲ. ಆ ರೀತಿ ತಯಾರು ಮಾಡಲ್ಲ ಯಾರು, ಜಪಾನ್ನವರಾಗಲಿ ಅಮೇರಿಕಾದವರು ಇನ್ನು ಕೆಲವು ದೇಶಗಳವರು ಅವರು ತಯಾರು ಮಾಡಿದ್ರೆ ಕೆಲವು ವರ್ಷಗಳು ಶಾಶ್ವತವಾಗಿರಬೇಕು. ಆ ರೀತಿ ಅವರು ತಯಾರು ಮಾಡ್ತಾರೆ. ಹಾಗಾಗಿ ಪ್ರಿಯರೇ, ನಾವು ಕೆಲವು ಸಾರಿ ಏನು ಮಾಡಬೇಕು, ಒಳ್ಳೆಯದನ್ನು ಬೇಡುವಾಗ ದೇವರು ಖಂಡಿತ ಅದನ್ನು ಕೊಡ್ತಾನೆ. ಹಾಗಾಗಿ ನಾವು ಬೇಡುವಂಥದ್ದು ಪಾಲಂಗಿಚ್ಚೋ, ಅಪ್ಪ ನನಗಿಂಥದ್ದು ಬೇಕು ಅಂತ ಹೇಳುವಾಗ ತಕ್ಷಣ ಮಾರನೇ ದಿವಸನೇ ಅವನ ಮನೆ ಮುಂದೆ ಅದನ್ನು ಹೇಳೋಕ್ಕೆ ಮುಂಚಿತವಾಗಿ ಯಾರೊಬ್ಬರು ಬಂದು ಆ ವಸ್ತುಗಳನ್ನು ಅವ್ರ ಹತ್ರ ಕೊಟ್ಟು ಹೋದಂತೆ. ಹಾಗಾಗಿ ಬೇಡುವಂಥ ಕ್ರಮ ಚೆನ್ನಾಗಿರಬೇಕು. ಬೇಡುವಂಥ ಕ್ರಮದಲ್ಲಿ ದೇವರು ಇಷ್ಟಪಟ್ಟು ಏನು ಮಾಡ್ತಾನೆ, ಅದನ್ನು ಕೊಡ್ತಾನೆ. ಎರಡನೇದಾಗಿ ನಾವು ನೋಡ್ತೇವೆ ಏನಂದರೆ, ಕೆಡುಕನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಬೇಡಿಕೊಳ್ಬೇಕು. ಲೋಕದಲ್ಲಿ ಇಹಲೋಕದ ಅಧಿಪತಿ ಏನು ಮಾಡ್ತಾನೆ ಅಂದರೆ, ಯಾರನ್ನುಗಲಿ ಯಾವ ರೀತಿ ಹಾಳು ಮಾಡಲಿ ಎಂಬುದಾಗಿ ಅವನೇನು ಮಾಡ್ತಾನೆ, ಹುಡುಕ್ತಾ ಇರ್ತಾನೆ. ಪ್ರತಿಯೊಬ್ಬರನ್ನು ಹುಡುಕ್ತಾ ಇರ್ತಾನೆ. ಒಂದು ಸಾರಿ ಪರಲೋಕದಲ್ಲಿ ದೇವದೂತರುಗಳು ಮೀಟಿಂಗ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಆಪಾದಕನಾಗಿರುವಂಥ ಸೈತಾನನ್ ಕೂಡ ಹೋಗ್ತಾನೆ ಮೀಟಿಂಗಲ್ಲಿ. ಅಲ್ಲಿ ಏನು ಹೇಳ್ತಾನೆ ಅಂದರೆ, ಎಲ್ಲಿಂದ ಬಂದಂದ್ರೆ ಅಲ್ಲಲ್ಲೇ ಸುತ್ತಕೊಂಡು ಬಂದೆ ಅಂತ ಹೇಳ್ತಾನೆ. ಅಂದರೆ ಈ ಭೂಲೋಕದಲ್ಲಿ ಅವನು ಸುತ್ತುತ್ತಾ ಇರ್ತಾನೆ. ಯಾವ ರೀತಿ ಅಂತ ನೋಡ್ರಿ, 1 ಪೇತ್ರ 5ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಅಂದರೆ, 7ನೇ ವಚನದಲ್ಲಿ ನಾವು ನೋಡ್ತೀವಿ.
8ನೇ ವಚನದಲ್ಲಿ ಏನ್ ಹೇಳ್ತಾನೆ? ಸ್ವಸ್ಥ ಚಿತ್ತವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅಂದ್ರೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು ಅಂದ್ರೆ ಕೆಡುಕನು ನಮ್ಮನ್ನು ಹಾಳು ಮಾಡೋದಕ್ಕಾಗಿ, ನಿನ್ನನ್ನು ಹಾಳು ಮಾಡೋದಕ್ಕಾಗಿ, ನಿನ್ನ ಜೀವಿತನ ಹಾಳು ಮಾಡೋದಕ್ಕಾಗಿ, ನಿನ್ನ ಯೌವನ ಜೀವಿತವನ್ನು ಹಾಳು ಮಾಡೋದಕ್ಕಾಗಿ, ನಿನ್ನ ಕುಟುಂಬದ ಜೀವಿತವನ್ನು ಹಾಳು ಮಾಡೋದಕ್ಕಾಗಿ, ನಿನ್ನ ದಾಂಪತ್ಯ ಜೀವಿತವನ್ನು ಹಾಳು ಮಾಡೋದಕ್ಕಾಗಿ, ನಿನ್ನ ಎಜುಕೇಶನ್, ನೀನು ಓದನ್ನು ಹಾಳು ಮಾಡೋದಕ್ಕಾಗಿ, ನಿನ್ನ ಲೋಕಾನುಸಾರವಾಗಿ ಆ ಲೋಕದ ಇಚ್ಛೆಗಳನ್ನು ತೋರಿಸಿ, ಲೋಕದ ಆಸೆಗಳನ್ನು ತೋರಿಸಿ ಏನು ಮಾಡ್ತಾನೆ? ನಿನ್ನನ್ನು ಕೆಡಿಸುವುದಕ್ಕಾಗೋ 24 ಗಂಟೆ ಅವನು ಹೊಂಚು ಹಾಕ್ತಾ ಇರ್ತಾನೆ. ಹಾಗೆ ಯೋಬನ ಮೇಲೆ ಕೂಡ ಅವನು ಒಂದು ಕಣ್ಣಾಗ್ತಾನೆ, ಯೋಬನ ಹಾಳು ಮಾಡಬೇಕು ಅಂತೇಳಿ. ಆದರೆ ಯೋಬನಿಗೆ ಒಂದು ಅವಕಾಶ ಸಿಕ್ಕಿತ್ತು ಅಷ್ಟೇ. ಏನೋ ಸೈತಾನ್ಗೆ ಯೋಬನ ಸ್ವಲ್ಪ ಸಮಯ ಹಿಂಸಿಸುವಂಥ ಅವಕಾಶ ಸಿಕ್ತು ಅಷ್ಟೇ. ಆದರೆ ಅವನು ಹಾಳು ಮಾಡುವುದಕ್ಕೆ ಅವಕಾಶ ಸಿಗಲಿಲ್ಲ, ಅವನ ಜೀವ ತೆಗೆಯೋದಕ್ಕೆ ಅವಕಾಶ ದೇವರು ಕೊಡಲಿಲ್ಲ. ಹಾಗಾಗಿ ಪ್ರಿಯರೇ, ಸೈತಾನನು ಎಲ್ಲರನ್ನ ಹುಡುಕ್ತಾ ಇರ್ತಾನೆ. ಯಾವ ರೀತಿ? ಗರ್ಜಿತ ಸಿಂಹದೋಪಾದಿಯಲ್ಲಿ. ಯಾರಾದ್ರೂ ಸ್ವಲ್ಪ ಆತ್ಮಿಕವಾಗಿ ಚೆನ್ನಾಗಿ ಬೆಳೆದು ಬರಬೇಕಂತ ಅವನು ಪ್ರಯತ್ನ ಮಾಡಿದ್ರೆ ಅವರ ಮಧ್ಯದಲ್ಲಿ ಸೈತಾನ ಎಂಟ್ರಿ ಆಗ್ತಾನೆ. ಅವನು ಏನೋ ಒಂದು ಸಮಸ್ಯೆ ತಂದಿಡೋದು, ಬೈಬಲ್ ಓದುವಂಥ ಸಂದರ್ಭದಲ್ಲಿ ತಲೆನೋವು ತಂದಿಡೋದು, ಇಲ್ಲ ಬೇರೆ ಬೇರೆ ಆಲೋಚನೆ, ಎಲ್ಲೆಲ್ಲೋ ಬೇರೆ ಬೇರೆ ರೀತಿಯ ಆಲೋಚನೆಗಳು ಹುಟ್ಟಿಸೋದು, ಈ ರೀತಿ ಏನು ಮಾಡ್ತಾ ಇರ್ತಾನೆ? ಅವನು ನೋಡ್ತಾ ಇರ್ತಾನೆ, ಹೊಂಚು ಹಾಕ್ತಾ ಇರ್ತಾನೆ. ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ಹೊಂಚು ಹಾಕಿ ಅವನ್ನೇನು ಮಾಡ್ತಾನೆ? ಹಾಳು ಮಾಡಬೇಕೆಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ಯಾರು ನುಂಗಲು ಎಂಬುದಾಗಿ ತಿರುಗ್ತಾ ಇರ್ತಾನೆ. ಹಾಗಾಗಿ ಏನು ಹೇಳ್ತಾ ಇದ್ದಾನೆ? ಕೆಡುಕನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಏನು ಬೇಡಿಕೊಳ್ಬೇಕು ಅಂತೇಳಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ನೋಡಿ, ಯೇಸು ಕ್ರಿಸ್ತನ್ ಕೂಡ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ಯೋಹಾನ ಬರೆದಂಥ ಸುವಾರ್ತೆಯಲ್ಲಿ 17ನೇ ಅಧ್ಯಾಯದಲ್ಲಿ 15ನೇ ವಚನ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 15ನೇ ವಚನ, ಯೇಸು ಸ್ವಾಮಿ 17ನೇ ಅಧ್ಯಾಯ ಪೂರ್ತಿ ನಮಗೋಸ್ಕರ ದೇವರನ್ನು ಪ್ರಾರ್ಥನೆ ಮಾಡುವಂಥ ಒಂದು ಅಧ್ಯಾಯ ಆಗಿದೆ. ಇಲ್ಲಿ 15ನೇ ವಚನ ಏನು ಹೇಳ್ತಾರೆ ಅಂದರೆ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಯಾಕೆ ಈ ಲೋಕದೊಳಗಿಂದ ತೆಗೆದುಕೊಂಡು ಹೋಗ್ಬೇಕಂದ್ರೆ, ಲೋಕವು ಸೈತಾನಿಂದ ಕೂಡಿದೆ, ದುರಾಭಿಪ್ರಾಯಗಳಿಂದ ಕೂಡಿದೆ, ದುರಾಲೋಚನೆಯಿಂದ ಕೂಡಿದೆ, ಪಾಪದ ಕಾರ್ಯಗಳಲ್ಲಿ ತುಂಬಿ ತುಳುಕ್ತಾ ಇದೆ. ನಾನಾ ರೀತಿ ವ್ಯಸನಗಳು, ಕೋಪ, ಮತ್ಸರ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಸೂಳೆಗಾರಿಕೆ, ವ್ಯಭಿಚಾರ, ಆದರ ನಾನಾ ರೀತಿಯಲ್ಲಿ ಈ ಲೋಕ ತುಂಬಿ ತೊಡಗ್ತಾ ಇದೆ. ಹಾಗಾಗಿ ಆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ತೇನೆ. ಹಲ್ಲೆಲೂಯ. ಅಂದ್ರೆ ಕೆಡುಕನು ಪ್ರತಿಯೊಬ್ಬರ ಸುತ್ತಲೂ ಇದ್ದಾನೆ, ಪ್ರತಿಯೊಬ್ಬರ ಜೊತೆಯಲ್ಲಿ ಇದ್ದಾನೆ, ಪ್ರತಿಯೊಬ್ಬರ ಎಡಭಾಗದಲ್ಲಿ ಅವನೇನ್ ಮಾಡ್ತಾ ಇರ್ತಾನೆ ಅಂದ್ರೆ ಕಾವಲುಗಾರನಾಗಿ ಕಾಯ್ತಾ ಇರ್ತಾನೆ. ಒಂದು ಅವಕಾಶ ಸಿಕ್ಕಿದ್ರೆ ಸಾಕು, ಅಲ್ಲಿ ಅವನು ಒಂದು ಅವಕಾಶ ಕೊಟ್ಟರೆ ಸಾಕು, ಮನಸ್ಸಿನೊಳಗೆ ಬಂದು ಅವನು ನುಸುಳಿ ಏನೋ ಕೆಟ್ಟ ಆಲೋಚನೆ ಹುಟ್ಟಿಸುವುದು, ಕೆಟ್ಟ ನೋಟವನ್ನು ಹುಟ್ಟಿಸುವುದು, ಕೆಟ್ಟ ದಾರಿಯಲ್ಲಿ ನಡೆಯುವ ರೀತಿಯಲ್ಲಿ, ಕೆಟ್ಟ ಕಾರ್ಯ ಮಾಡುವ ರೀತಿಯಲ್ಲಿ ಒಂದೊಂದು ಅಂಗಾಂಗವನ್ನು ಅವನು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನು ತಂದೆಯಾದ ದೇವರ ಹತ್ರ ಏನು ಕೇಳ್ಕೊಳ್ತಾ ಇದ್ದಾನೆ ಅಂದರೆ, ಕೆಡುಕನಿಂದ ತಪ್ಪಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ, ತಪ್ಪಿಸಿ ಕಾಪಾಡಬೇಕೆಂದು. ಅಂದರೆ ಇವತ್ತಿಗೂ ನಿನಗೋಸ್ಕರ, ನನಗೋಸ್ಕರ, ಯಾವತ್ತು ಪ್ರಪಂಚಕ್ಕೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಯೇಸು ಕ್ರಿಸ್ತನು ಕೂತ್ಕೊಂಡು ನಿನಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನೆ. ಏನಂತ ಪ್ರಾರ್ಥಿಸ್ತಾ ಇದ್ದಾನೆ? ಕೆಡುಕನಿಂದ ತಪ್ಪಿಸಿ ಕಾಪಾಡು. ಕೆಡುಕನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ಹುಡುಕ್ತಾ ಇದ್ದಾನೆ, ಅವಕಾಶ ಹುಡುಕ್ತಾ ಇದ್ದಾನೆ. ಒಂದು ಸೆಕೆಂಡ್ ಅವಕಾಶ ಅವನು ಕೊಟ್ಟರು ಕೂಡ ಸೆಕೆಂಡಲ್ಲಿ ನಿನ್ನನ್ನು ಹಾಳು ಮಾಡ್ತಾನೆ, ಸೆಕೆಂಡಲ್ಲಿ ನಿನ್ನ ಜೀವಿತನೂ ಹಾಳು ಮಾಡ್ತಾನೆ. ಅಗಾಧವಾದ ಆ ಸ್ಥಳದಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ಯೇಸು ಕ್ರಿಸ್ತನು ಈ ರೀತಿ ನಿನ್ಗೋಸ್ಕರ ಆತನ ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದೇನೆ. 14ನೇ ವಚನ ನೋಡ್ತೇನೆ. ಅಲ್ಲಿ ಕಾರಣ ಏನಂದ್ರೆ,
ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ಯಾರ ವಾಕ್ಯ? ದೇವರ ವಾಕ್ಯವನ್ನ ಯೇಸು ಕ್ರಿಸ್ತನು ನಿನಗೂ ಕೊಟ್ಟಿದ್ದಾನೆ. ಕೊಟ್ಟಿರುವಾಗ ಅಲ್ಲಿ ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಪ್ರಾರ್ಥನೆ ನೋಡ್ರಿ ಎಷ್ಟು ಚೆನ್ನಾಗಿ ಯೇಸು ಕ್ರಿಸ್ತನಿಗೆ ನಿನ್ನ ಮೇಲೆ ನನ್ನ ಮೇಲೆ ಇಡೀ ಲೋಕದ ಮೇಲೆ ಎಷ್ಟು ಕರುಣೆ ಇದೆ ನೋಡ್ರಿ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಹಾಲೆಲೂಯ. ಪ್ರಿಯ ನನ್ನ ಸಹೋದರರೇ, ನಾವು ಕೂಡ ಈ ಲೋಕದವರಲ್ಲ, ಈ ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನೀನು ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯದೆ. ಈ ಲೋಕ ಅಂದ್ರೆ ಯಾರು? ಸೈತಾನನು. ಸೈತಾನ ಲೋಕದ ಅಧಿಪತಿ ಆಗಿದ್ದಾನೆ. ಅವನು ಪರಲೋಕವನ್ನು ತ್ಯಜಿಸಿದಾಗ ಅವನ ಈ ಭೂಲೋಕದ ಮೇಲೆ ದೇವರು ತಳ್ಳಿಬಿಡ್ತಾನೆ. ಹಾಗಾಗಿ ಈ ಭೂಲೋಕವನ್ನು ಅವನು ಸ್ವತಂತ್ರಿಸಿಕೊಂಡು ಈ ಭೂಲೋಕದಲ್ಲಿ ರಾಜ್ಯಾಧಿಕಾರ ಮಾಡ್ತಾ ಇದ್ದಾನೆ. ಅವನಿಗಿಷ್ಟ ಬಂದ ರೀತಿಯಲ್ಲೂ ಲೋಕವನ್ನು ಹಾಳು ಮಾಡ್ತಾ ಇದ್ದಾನೆ. ಆದರೆ ಈ ಲೋಕದಲ್ಲಿ ಜೀವಿಸುವಂತ ನಾವು ಈ ಲೋಕಕ್ಕೆ ಶಾಶ್ವತವಲ್ಲ. ನಮಗೆ ಈ ಒಂದು ಭೂಲೋಕ ನಮಗೆ ಶಾಶ್ವತವಲ್ಲ. ಆದರೆ ಈ ಭೂಲೋಕದಲ್ಲಿ ಇರುವಷ್ಟು ಕಾಲ ನಾವೇನು ಮಾಡಬೇಕಂದ್ರೆ ಕೆಡುಕಿನಿಂದ ತಪ್ಪಿಸಿಕೊಂಡು ದೇವರಿಗೆ ಇಷ್ಟಾನುಸಾರವಾಗಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ದೇವರಿಗೆ ಇಷ್ಟಪಡುವಂಥ ರೀತಿಯಲ್ಲಿ ಪ್ರಿಯ ನನ್ನ ಸಹೋದರ ಸಹೋದರಿ ಜೀವಿಸಬೇಕಾಗಿದೆ. ಹಾಗಾಗಿ ಯೇಸು ಕ್ರಿಸ್ತನು 24 ಗಂಟೆಗಳು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀನು ಎಷ್ಟು ಸಮಯ ಪ್ರಾರ್ಥಿಸ್ತಾ ಇದೀಯ? ನೀನು ಎಷ್ಟು ಸಮಯ ಪ್ರಾರ್ಥನೆ ಮಾಡ್ತಾ ಇದೆಯಾ? ಕೆಡುಕಿನಿಂದ ತಪ್ಪಿಸು, ಕೆಡುಕಿನಿಂದ ತಪ್ಪಿಸು ಅಂತ ಎಷ್ಟು ಸಮಯ ಪ್ರಾರ್ಥನೆ ಮಾಡ್ತಾ ಇದೆಯಾ? ದಿನೆಲ್ಲ ನೀನು ಪ್ರಾರ್ಥನೆ ಮಾಡ್ಬೋದು. ನೀನು ನಿದ್ದೆಯಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೋಬೋದು. ನಿನಗೆ ನಿದ್ದೆಯಲ್ಲಿ ಕೂಡ ನೀನೇನು ಮಾಡಬೇಕು? ಒಂದು ಸ್ತೋತ್ರ, ಒಂದು ನೆನಪು, ನಿನ್ಗೆ ಎಚ್ಚರವಾದಾಗೆಲ್ಲ ಒಂದು ನೆನಪು. ದೇವ್ರ ಬಗ್ಗೆ ನೀನು ನೆನೆಸ್ಕೊಳ್ತಾ ಇದ್ರೆ, ನೀನು ಕೆಲಸ ಮಾಡುವಾಗ ಕೂಡ ನೀನು ಕೈ ಕೆಲಸ ಮಾಡ್ತಾ ಇದ್ರೆ ಮನಸ್ಸು ಏನು ಮಾಡ್ತದೆ, ನೀನು ಬಾಯಿ ಏನು ಮಾಡ್ತದೆ? ಒಂದು ಸ್ತೋತ್ರ, ಒಂದು ಥ್ಯಾಂಕ್ ಯು ಜೀಸಸ್. ಅಪ್ಪ, ಬೆಳಗಿನಿಂದ ಇಲ್ಲಿ ತನಕ ಕಾಪಾಡಿದೆ, ನಿಮ್ಗೆ ವಂದನೆ ಸ್ವಾಮಿ. ಮುಂದೆ ಬರುವಂಥದ್ರಿಂದ ತಪ್ಪಿಸಪ್ಪ, ಕೆಡುಕನಿಂದ ತಪ್ಪಿಸಪ್ಪ. ನೀನು ಒಳ್ಳೆಯ ದೇವರು, ಒಳ್ಳೆ ಕಾಡು ಮಾಡುವಂಥ ದೇವರು. ನಿನ್ಗೆ ವಂದನೆಪ್ಪ, ನಿನ್ನ ಘನತೆ ಸ್ವಾಮಿ, ನಿನ್ನ ಮಹಿಮೆ ಸ್ವಾಮಿ. ದೇವರನ್ನ ಅನುದಿನ ನೀನು ಕೊಂಡಾಡಬಹುದು, ಅನುದಿನ ನಿನ್ನ ಆತನ ಮಹಿಮೆ ಪಡಿಸ್ಬೋದು. ಹಾಗಾಗಿ 20ನೇ ವಚನ ನಾವು ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 20-21 ವಚನಗಳಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಏನಂತ ಪ್ರಾರ್ಥಿಸ್ತಾ ಇದ್ದಾನೆ? ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ನೀವು ವಾಕ್ಯ ಹೇಳ್ತಾ ಇದ್ರಿ? ಎಷ್ಟು ಜನರಿಗೆ ದೇವರ ಸುವಾರ್ತೆ ನೀವು ಸಾರ್ತಾ ಇದ್ರಿ? ಎಷ್ಟು ಜನರಿಗೆ ದೇವರ ಮಾತುಗಳು ನೀವು ತಿಳಿಯಪಡಿಸ್ತಾ ಇದ್ರಿ? 24 ಗಂಟೆ ನೀನು ಸ್ವಂತ ಕೆಲಸ ಮಾಡ್ಕೊಳ್ತೀಯ, ಸ್ವಂತ ಉದ್ಯೋಗ ಮಾಡ್ಕೊಳ್ತೀಯ, ನೀನು ಸ್ವಂತಕ್ಕಾಗಿ ಜೀವಿಸ್ತಾ ಇದೀಯ. ಕನಿಷ್ಠ ಒಂದು 5 ನಿಮಿಷ ದೇವರಿಗಾಗಿ ನೀನು ತೆಗೆದಿಟ್ಟು ದೇವರು ಮಾಡಿರೋ ಉಪಕಾರಗಳು ಎಷ್ಟು ಜನರಿಗೆ ನೀನು ಹಂಚ್ಕೊಳ್ತಾ ಇದೀಯಾ? ಎಷ್ಟು ಜನರಿಗೆ ನೀನು ದೇವರ ಸುವಾರ್ತೆ ಸಾರ್ತಾ ಇದೆಯಾ? ಎಷ್ಟು ಜನರಿಗೆ ನೀನು ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾ ಇದೆಯಾ? ದೇವರ ಬಗ್ಗೆ 1 ನಿಮಿಷ ಯಾರಿಗಾದ್ರೂ ನೀನು ಹೇಳ್ತಾ ಇದೀಯಾ? ದೇವರು ಮಾಡಿರೋ ಉಪಕಾರವನ್ನು ನೀನು ಯಾರಿಗಾದ್ರೂ ಹೇಳಿದ್ಯಾ? ಆಯ್ ಚೆನ್ನಾಗಿದ್ದೀರಾ ಅಂತೇಳಿ ಫೋನಲ್ಲಿ ಮಾತಾಡುವಾಗ ಗುಡ್ ಮಾರ್ನಿಂಗ್ ಚೆನ್ನಾಗಿದ್ದೀರಾ, ಗುಡ್ ಈವ್ನಿಂಗ್ ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀನಿ ಅಂತ ಹೇಳ್ತೀರಿ. ಆದರೆ ಆ ಒಂದು ಚೆನ್ನಾಗಿದ್ದೀನಿ ಅನ್ನೋ ಪದದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ನೀನು ಸಾರ್ಬೋದು, ಯೇಸು ಕ್ರಿಸ್ತನ ಬಗ್ಗೆ ನೀನು ಹೇಳ್ಬೋದು. ಯಾವ ರೀತಿ ಅಂತ ಹೇಳುವಾಗ, ಆಯ್ ಗುಡ್ ಮಾರ್ನಿಂಗ್ ಚೆನ್ನಾಗಿದ್ರೆ ಅಂದ್ರೆ ಚೆನ್ನಾಗಿದ್ದೀನಿ, ಆ ದೇವರ ಯೇಸು ಕ್ರಿಸ್ತನ ಮಹಾಕೃಪೆಯಿಂದ, ಆತನ ದಯೆಯಿಂದ ನಾನು ಚೆನ್ನಾಗಿದ್ದೀನಿ. ನೋಡ್ರಿ, ಆ ಯೇಸು ಕ್ರಿಸ್ತನ ಕೃಪೆಯಿಂದ ನಾನು ಚೆನ್ನಾಗಿದ್ದೇನೆ ಅಂದ್ರೆ ಅಲ್ಲಿ ಅವ್ರಿಗೊಂದು ಕ್ವಶನ್ ಬರ್ತದೆ. ಏನು ಯಾವಾಗ ಫೋನ್ ಮಾಡಿದ್ರು, ಯಾವಾಗ ಮಾತಾಡಿದ್ರು ಯೇಸು ಕ್ರಿಸ್ತನ ಕೃಪೆ, ಯೇಸು ಕ್ರಿಸ್ತನ ದಯೆ, ಯೇಸು ಕ್ರಿಸ್ತನ ಪ್ರೀತಿಯಿಂದ ನಾನು ಚೆನ್ನಾಗಿದ್ದೀನಿ ಅಂದ್ರೆ ಯೇಸು ಕ್ರಿಸ್ತನ ಅಷ್ಟು ಒಳ್ಳೆಯವನ? ಯೇಸು ಕ್ರಿಸ್ತನು ಅಷ್ಟು ಒಳ್ಳೆಯವನ? ಅವರಲ್ಲಿ ಒಂದು ಕ್ವಶನ್ ಬರ್ತದೆ. ಆಗ ಸಮಯ ಸಿಕ್ಕಿದರೆ ಅವ್ರ ಹತ್ರ 1 ನಿಮಿಷ 2 ನಿಮಿಷ ಯೇಸು ಕ್ರಿಸ್ತನ ಬಗ್ಗೆ ನೀನು ಮಾತನಾಡು. ಅದೇ ಇಲ್ಲಿ ಹೇಳ್ತಾ ಇದ್ದಾನೆ, ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೋಡ್ರಿ, ಯೇಸು ಕ್ರಿಸ್ತನ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿನ್ನ ವಾಕ್ಯ
ಕೇಳಿ ನಂಬುವವ್ರಿಗೋಸ್ಕರ ಅವರು ರಕ್ಷಣೆ ಹೊಂದಬೇಕಂತ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀನು ಮಾಡ್ತಾ ಇದೀಯಾ? ನೀನು ಸುವಾರ್ತೆ ಸಾರ್ತಾ ಇದೆಯಾ? ನೀನು ಯೇಸು ಕ್ರಿಸ್ತನ ಬಗ್ಗೆ ನೀನು ಮಾತನಾಡ್ತಾ ಇದೆಯಾ? ಎಷ್ಟು ಜನರಿಗೆ ನೀನು ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದೆಯಾ, ಹೇಳ್ತಾ ಇದೆಯಾ? ಊಹಿಸ್ಕೊ ಪ್ರಿಯ ನನ್ನ ಸಹೋದರ ಸಹೋದರಿ. ಹಾಗೆ ಮುಂದೆ ನೋಡ್ತೇವೆ, ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ನೆಲೆಗೊಂಡಿರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ಹಾಲೆಲೂಯ. ನೋಡ್ರಿ, ಯೇಸು ಕ್ರಿಸ್ತನು ತಂದೆಯಲ್ಲಿದ್ದಾನೆ, ತಂದೆಯಲ್ಲಿ ಯೇಸು ಕ್ರಿಸ್ತನೇ ಇದ್ದಾನೆ. ಅವರಿಬ್ಬರಲ್ಲಿ ನಾವು ಇರಬೇಕಂತೇಳಿ ನನಗೋಸ್ಕರ ನಿನ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೆಡುಕಿನಿಂದ ತಪ್ಪಿಸುವುದಲ್ಲದೆ ನಾವು ದೇವರ ರಾಜ್ಯದಲ್ಲಿ, ದೇವರ ಹತ್ತಿರ, ದೇವರ ಸನ್ನಿಧಾನದಲ್ಲಿ ದೇವರ ಯುಗ ಯುಗಾಂತರದಲ್ಲಿ ಜೀವಿಸುವ ಆತನಾಗಿದ್ದಾನೆ. ಆತನೊಟ್ಟಿಗೆ ನಾವು ಜೀವಿಸಬೇಕೆಂಬುದಾಗಿ ಯೇಸು ಕ್ರಿಸ್ತ ನಿನಗೋಸ್ಕರ, ನನಗೋಸ್ಕರ, ಇಡೀ ಲೋಕಕ್ಕೋಸ್ಕರ ಆತನ ಪ್ರಾರ್ಥಿಸ್ತಾ ಇದ್ದಾನೆ. ಮತ್ತು 26ನೇ ವಚನ ಕೂಡ ನಾವು ನೋಡ್ಕೊಳ್ಳೋಣ. 26ನೇ ವಚನ ಏನು ಹೇಳುತ್ತಂದ್ರೆ, ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವ. ಯಾರ ಹೆಸರು? ದೇವರ ಹೆಸರು, ತಂದೆಯಾದ ದೇವರ ಹೆಸರು ಯೇಸು ಕ್ರಿಸ್ತನ್ ತಿಳಿಸಿದ್ದಾನೆ. ದೇವರು ಪ್ರೀತಿ ಮಾಡುವಂಥವನು, ದೇವರು ನಿನಗೋಸ್ಕರ ನಾನು ಕಳಿಸ್ಕೊಟ್ಟಿದ್ದಾನೆ, ನಿನ್ನ ರಕ್ಷಣೆಗೋಸ್ಕರ ನನ್ನನ್ನು ಕಳಿಸ್ಕೊಟ್ಟಿದ್ದಾನೆ. ಆತನೊಂದು ಪ್ರಾಣಾಣಿಕೆಯಲ್ಲಿ ನೀನು ಇದ್ದೀಯ ಅಂತೇಳಿ ಆತನ ಬಗ್ಗೆ ನಾವು ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂತ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಅಂದನು. ಅಂದರೆ ದೇವರು ನಿನ್ನಲ್ಲಿರಬೇಕು, ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ, ದೇವರ ಪ್ರೀತಿ ಇರಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನೀನೆಷ್ಟು ಮಾತ್ರ ದೇವರು ಪ್ರೀತಿಸ್ತಾ ಇದ್ದಾನೆ ನೋಡ್ರಿ ಪ್ರಿಯರೇ. ಹಾಗಾಗಿ ಯಾಕಂದ್ರೆ ಯೋಹಾನ 1 ಯೋಹಾನದಲ್ಲಿ ನಾವು ನೋಡುತ್ತೇವೆ. 1 ಯೋಹಾನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 4ನೇ ವಚನ ಏನು ಹೇಳುತ್ತಂದ್ರೆ, 1 ಯೋಹಾನ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವರಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಅಂದ್ರೆ ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನು. ಅಂದರೆ ಈ ಲೋಕದಲ್ಲಿರುವವನು ಸೈತಾನನು, ಆದರೆ ನಿನ್ನಲ್ಲಿರುವಂಥವನು ನಿನ್ನನ್ನು ಸೃಷ್ಟಿಸಿದಂತ, ನಿನ್ನನ್ನು ಕಾಯುವಂತ, ಅನುದಿನ ನಿನಗೋಸ್ಕರ ಪ್ರಾರ್ಥಿಸುವಂತ ನಿನ್ನ ದೇವರು ನಿನ್ನಲ್ಲಿದ್ದಾನೆ. ಹಾಗಾಗಿ ನೀನು ಧೈರ್ಯವಾಗಿ ಏನು ಮಾಡಬೇಕು? ಕೆಡುಕಿನಿಂದ ಪ್ರಾರ್ಥಿಸು, ತಪ್ಪಿಸು. ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ, ನಿನಗೋಸ್ಕರ ನಾನು ಜೀವಿಸುವಂತೆ, ನಿನ್ನ ಸಾಕ್ಷಿಯಾಗಿ ಜೀವಿಸುವಂತೆ ನೀನು ಪ್ರಾರ್ಥಿಸಬೇಕಾಗಿದೆ. ಮತ್ತು ಅಲ್ಲಿ ಬಿ ಭಾಗ ನಾವು ನೋಡುವಾಗ, ಆರೋಗ್ಯಕ್ಕಾಗಿ ಬೇಡಿಕೊಳ್ಳ್ರಿ. ಖಂಡಿತ ಈ ಲೋಕದಲ್ಲಿ ತಿನ್ನುವಂಥ ತಿಂಡಿಗಳು, ಈಗ ತಯಾರು ಮಾಡುವಂಥ ಆಹಾರ ಪದಾರ್ಥಗಳು ಎಲ್ಲ ಕೆಮಿಕಲ್ಸ್ ಆಗಿದೆ. ಕೆಮಿಕಲ್ ಆಗಿರೋದ್ರಿಂದ ಎಷ್ಟು ಶುದ್ಧರಾಗಿ ಇರಬೇಕಂದ್ರೂ ಪ್ರಯತ್ನ ಮಾಡಿದ್ರು ಪ್ರತಿಯೊಂದರಲ್ಲಿ ಕೆಮಿಕಲ್ಸ್ ಮಿಕ್ಸ್ ಆಗ್ತಾ ಇದೆ. ನೀನು ಒಂದು ಆಹಾರ ತಿನ್ನುವ ತಟ್ಟೆ ನೋಡ್ರಿ, ಆ ತಟ್ಟೆಯಲ್ಲಿ ಪರೀಕ್ಷೆ ಮಾಡಿ ನೋಡ್ರಿ, ಎಷ್ಟು ಚೆನ್ನಾಗಿ ತೊಳೆದಿದ್ರು ಕೂಡ ಆ ತಟ್ಟೆ ಮೇಲೆ ಒಂದು ಬಿಳಿ ಪದರ ಇರ್ತದೆ. ಆ ತಟ್ಟೆಲ್ಲ ಒಣಗಿದ ಮೇಲೆ ಆಹಾರ ತೆಗೆದುಕೊಳ್ಳುವಾಗ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ರಿ, ಒಂದು ಬೂದಿ ಟೈಪ್ ಆ ತಟ್ಟೆ ಮೇಲೆ ಇರ್ತದೆ. ಅಂದ್ರೆ ಅದು ಕೆಮಿಕಲ್ಸ್ ಅಲ್ಲೇ ಇರ್ತದೆ. ಅದರ ಮೇಲೆ ನೀನು ಬಿಸಿ ಬಿಸಿ ಆಹಾರ ಬಡಿಸ್ಕೊಳ್ಳುವಾಗ ಅದು ಮತ್ತೆ ಅದರಲ್ಲಿ ಮಿಕ್ಸ್ ಆಗ್ತದೆ. ಒಂದು ತಟ್ಟೆ ತೊಳೆಯುವಂತ ಒಂದು ಸೋಪಿಂದ ಕೂಡ ಆ ಕೆಮಿಕಲ್ಸ್ ಮಿಕ್ಸ್ ಆಗ್ತಾ ಇದೆ. ಹೀಗಾಗಿ ಅನೇಕ ವಿಧಗಳಲ್ಲಿ ಆರೋಗ್ಯ ಕೆಡ್ತಾ ಇದೆ. ಪ್ರತಿಯೊಂದು ಏನಾಗ್ತಾ ಇದೆ, ಬೇಗ ಬೆಳೆದು ಬೇಗ ಒಂದು ಕೋಳಿ ಚಿಕನ್ ತಗೊಳ್ರಿ, ನಾಟಿ ಕೋಳಿ ಬೆಳಿಬೇಕಂದ್ರೆ 1 ವರ್ಷ ಮೇಲೆ ಬೇಕಾಗುತ್ತೆ. ಅದೇ ಆ ಫಾರಂ ಕೋಳಿ ಏನಾಗ್ತದೆ, 40 ದಿವಸದಲ್ಲಿ 2 kg ಬೆಳಿಬಿಡ್ತದೆ. ಅಂದ್ರೆ ಹಾರ್ಮೋನ್ಸ್ ಬೇಗ ಬೆಳೆಯುವ ರೀತಿಯಲ್ಲಿ ಕೆಮಿಕಲ್ ಮುಖಾಂತರ ಏನಾಗ್ತಾ ಇದೆ, ಇದಾಗ್ತಾ ಇದೆ. ಆದ್ದರಿಂದ ಅನೇಕರಿಗೆ ಆರೋಗ್ಯ ಕೆಟ್ಟೋಗ್ತಾ ಇದೆ. BP, ಶುಗರು, ನಾನಾ ರೀತಿ ವ್ಯಾಧಿಗಳು ಬರ್ತಾ ಇದೆ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಆರೋಗ್ಯದ ವಿಷಯದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡಬೇಕು. 2 ಕೊರಿಂಥ
ಆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ 7ರಿಂದ 9 ವಚನಗಳಲ್ಲಿ ನೀವು ಓದ್ಕೊಳ್ರಿ. ಅಲ್ಲಿ ಏನಾಗುತ್ತಂದ್ರೆ ಪೌಲನು ಕೂಡ ಒಂದು ಆರೋಗ್ಯದ ವಿಷಯದಲ್ಲಿ ಅವನಿಗೊಂದು ಸಮಸ್ಯೆ ಇರ್ತದೆ. ಒಂದು ಶೂಲ ಅವನ ಸೂಚಿತಾ ಇರ್ತದೆ. ಆ ಶೂಲ ಬಿಟ್ಟು ತೊಲಗಬೇಕು ಅಂತೇಳಿ ದೇವರಲ್ಲಿ 3 ಸಾರಿ ಕೇಳ್ತಾನೆ. 3 ಸಾರಿ ಪ್ರಾರ್ಥನೆ ಮಾಡಿ 8ನೇ ವಚನ ನಾವು ನೋಡುವಾಗ ಏನ್ ಹೇಳ್ತಾರೆ, ಈ ಪೀಡೆಯು ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನಲ್ಲಿ ಬೇಡಿಕೊಂಡೆನು. ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು. ಅಂದ್ರೆ ಪೌಲನು ಬೇಡಿಕೊಳ್ಳುವಾಗ ಆ ದೇವರು ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು. ಒಂದೊಂದು ಸಾರಿ ದೀರ್ಘವಾದ ಕಾಯಿಲೆಗಳು, BP ಆಗಲಿ, ಶುಗರ್ ಆಗಲಿ, ಕೆಲವು ಕಾಯಿಲೆಗಳು ಅದು ಉಸಿರು ಇರುವ ತನಕ ಅದು ಹೋಗೋದೆಲ್ಲ, ಆಸ್ಮಾ ಆಗಲಿ. ಆದರೆ ಆ ರೋಗಗಳಿದ್ರೂ ಕೂಡ ಆ ರೋಗ ನಿನ್ನನ್ನು ಏನು ಮಾಡಲ್ಲ. ಯಾಕೆಂದ್ರೆ ದೇವರ ಮಹಾಕೃಪೆ ನಿನ್ನ ಮೇಲೆ ಇರ್ತದೆ. ಅದಕ್ಕಾಗಿ ಆ ರೋಗ ಇದ್ರೂ ನೀನು ಚಿಂತೆ ಪಡಬೇಕಾಗಿಲ್ಲ. ಒಂದು ವೇಳೆ ದೇವರ ಚಿತ್ತ ಇದು ಆ ರೋಗ ವಾಸಿ ಆದರೆ ಆಗಲೇ ದೇವರ ಸ್ತೋತ್ರ. ಎಷ್ಟೋ ಅದ್ಭುತಗಳು, ಎಷ್ಟೋ ರೋಗಗಳು ಹಾಗೆ ವಾಸಿ ಮಾಡಿದ್ದಾನೆ. ಆದರೆ ಒಂದೊಂದು ಸಾರಿ ಕೆಲವು ಸಾರಿ ಏನು ಒಂದು ಲೋಕಾನುಸಾರವಾಗಿ ತಿನ್ನುವ ಆಹಾರಗಳಿಂದ ಕೂಡಿದಂಥ ರೋಗಗಳಾದರೆ ಅದು ಸಾಮಾನ್ಯ ಹೋಗೋದಿಲ್ಲ. ಇಲ್ಲ, ಕೆಲವು ತಲೆಮಾರುಗಳಿಂದ ಬಂದ ಆ ರೋಗಗಳು ದೇವರು ಬಿಡಿಸಬಲ್ಲ, ಗುಣ ಮಾಡಬಲ್ಲ. ಕೆಲವರು ತಿನ್ನುವಂಥ ಆಹಾರ ಪದಾರ್ಥಗಳಿಂದ ಕೆಲವು ಕಾಯಿಲೆಗಳು ನಮ್ಮನ್ನು ಏನು ಹಿಂಸಿಸ್ತಾ ಇರ್ತದೆ. ಆದರೆ ದೇವರು ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು. ಏನ್ ಹೇಳ್ತಾ ಇದ್ದಾನೆ, ಬಲಹೀನತೆಯಲ್ಲೇ ಬಲಪೂರ್ಣ ಸಾಧಕವಾಗುತ್ತದೆ. ಅಲ್ಲೇಲೂಯ. ನಿನ್ನ ಬಲಹೀನತೆಯಲ್ಲೇ ಬಲಪೂರ್ಣ ಸಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಏನನ್ಸು ಅಂದರೆ ನಂಗೆ ಆ ರೋಗ ಇದ್ರೂ ಕೂಡ ನಾನು ಸಂತೋಷವಾಗಿ ಹೆಚ್ಚಳ ಪಡ್ತೀನಿ. ಯಾಕಂದರೆ ಒಂದು ಸಮಸ್ಯೆ ನಿನ್ನಲ್ಲಿ ಇದೆಯಂದರೆ ನೀನು ಯಾವಾಗಲೂ ದೇವರ ಹತ್ರ ಇರ್ತೀಯ, ದೇವ್ರು ಪ್ರಾರ್ಥಿಸ್ತಾ ಇರ್ತೀಯ, ದೇವ್ರು ನೆನೆಸ್ತಾ ಇರ್ತೀಯ. ಅಯ್ಯೋ ದೇವರೇ ಅಂತಾದರೂ ನೀನು ನೆನೆಸ್ಕೊಳ್ತೀಯ. ಹಾಗಾಗಿ ಒಂದೊಂದು ಸಾರಿ ಆ ದೇವರೇ ಆ ಯೋಬನಿಗೆ ಒಂದು ಸೈತಾನ ಮುಖಾಂತರ ರೋಗನ ಅನುಮತಿ ಕೊಟ್ಟ. ಆದರೆ ದೇವರೇ ಅದನ್ನು ಬಿಡಿಸಿ ಅವನು 2ರಷ್ಟು ಆಶೀರ್ವಾದ ಮಾಡ್ದ. ಅದೇ ರೀತಿಯಲ್ಲಿ ನಿನ್ನನ್ನು ಕೂಡ ಆತನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಇನ್ನು ಹಾಗೆ ಕಾಗದಿದ್ರಿಂದ ಪ್ರಿಯ ನನ್ನ ಸಹೋದರರೇ, ನಿಂದು ಒಂದು ವೇಳೆ ರೋಗಗಳು ಕಾಡಿದ್ರೆ ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನೀನು ಭಯಪಡೋ ಅವಶ್ಯಕತೆ ಇಲ್ಲ. ನೀನು ದೇವರಲ್ಲಿ ಪ್ರಾರ್ಥಿಸು. ದೇವರೇನು ಮಾಡ್ತಾನೆ, ನಿನ್ನನ್ನು ರೋಗದಿಂದ ಬಿಡಿಸ್ತಾನೆ. ನಿನ್ನ ಸಮಸ್ಯೆಗಳಿಂದ ನಿನ್ನಂತ ಆ ರೋಗ ನಿನ್ನನ್ನು ಕಾಡಿದ್ರು ಕೂಡ ಆ ದೇವರ ಕೃಪೆ, ಆ ದೇವರ ಬಲ ನಿನ್ಗಿದ್ದು ಆತನ ಆ ರೋಗ ನಿನ್ನ ತಾಕದ ಹಾಗೆ ನಿನ್ನನ್ನು ಕಾಪಾಡುವಂತಾಗಿದೆ. ಅನೇಕ ಸಂದರ್ಭಗಳಲ್ಲಿ ನೋಡು, ನನ್ನ ಜೀವಿತದಲ್ಲಿ ನನಗೆ ಹೆಚ್ಚು ಕಡಿಮೆ 20 ವರ್ಷಗಳಿಂದ ಒಂದು ಸ್ಟೋನ್ ಇದೆ, ಕಲ್ಲು. ಎಷ್ಟೋ ಸಾರಿ ಬ್ಲಾಸ್ಟ್ ಮಾಡಿಸಿದ್ದೀನಿ, ಲೇಸರ್ ಟ್ರೀಟ್ಮೆಂಟ್ ಕೂಡ ಮಾಡಿಸಿದ್ದೀನಿ. ಹಾಗೂ ಕೂಡ ಒಂದು 4 mm ಅವರ ಕಣ್ಣಿಗೂ ತಪ್ಪಿಸ್ಕೊಂಡು ನನ್ನ ಕಿಡ್ನಿಯಲ್ಲಿ ಈಗಲೂ ಇದೆ. ಅದು ನನ್ನನ್ನೇನು ಮಾಡ್ತಾ ಇಲ್ಲ. ಎಷ್ಟೋ ಜನ ಕಿಡ್ನಿ ಫೈಲರ್ಸು, ನಾನಾ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಆದರೆ ಆ ಸ್ಟೋನು ನನ್ನನ್ನೇನು ಮಾಡ್ತಾ ಇಲ್ಲ. ಯಾಕೆಂದರೆ ದೇವರ ಅಪ್ಪಣೆ ಇಲ್ಲ. ಆ ಸ್ಟೋನು ನನ್ನಲ್ಲಿ ಇದ್ದರೂ ಕೂಡ ದೇವರು ನನ್ನ ಆರೋಗ್ಯವಾಗಿಟ್ಟು ತನ್ನ ಸೇವೆಯಲ್ಲಿ ಎಷ್ಟೋ 106 ಕಿಲೋಮೀಟರ್ ಬೈಕಲ್ಲೇ ಪ್ರಯಾಣ ಮಾಡ್ತಾ ಇರ್ತೀನಿ, 106 ಕಿಲೋಮೀಟರ್ ಬೈಕಲ್ಲಿ ಪ್ರಯಾಣ ಮಾಡ್ತಾ ಇರ್ತೀನಿ. ಆದರೆ ಯಾವಾಗ ಒಂದು ಸಾರಿ ನೋವು ಬರ್ತದೆ, ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ನೋವು ಅಲ್ಲಿಗೆ ಕಂಟ್ರೋಲ್ ಆಗುತ್ತದೆ. ಆದ್ದರಿಂದ ಒಂದೊಂದು ಸಾರಿ ನಿನ್ನ ದೇಹದಲ್ಲಿ ಯಾವುದೋ ಒಂದು ರೋಗ ಇದ್ದನ್ಕೋ, ಭಯಪಡೋ ಅವಶ್ಯಕತೆ ಇಲ್ಲ. ದೇವರ ಕೃಪೆ ನಿನ್ನ ಮೇಲಿದ್ದು ಆ ದೇವರು ಏನು ಮಾಡ್ತಾನೆ, ನಿನ್ನನ್ನು ಕಾಪಾಡುವ ಆತನಾಗಿದ್ದಾನೆ. 3ನೇದಾಗಿ ನಾವು ನೋಡ್ತೇವೆ, ನಿನ್ನ ಅಗತ್ಯಗಳನ್ನು ಪೂರೈಸಲು ಬೇಡಿಕೊಳ್ಳ್ರಿ. ಯಾಕಂದರೆ ನಿನ್ನ ಪ್ರತಿದಿನ ನಿನ್ನ ಅಗತ್ಯಗಳು ಎಷ್ಟೋ ಇದೆ. ನಿನ್ನ ಅಗತ್ಯಗಳಿಗೆ ಬೇಕಾದಂಥ ಒಂದು ಸಹಾಯ ದೇವರಿಂದ ನೀನು ಬೇಡ್ಕೊಳ್ಬೇಕು. ಅನೇಕರ ಕೆಲಸ ಇಲ್ಲ, ಕೆಲಸಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕು, ಉದ್ಯೋಗಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕು, ನೀನು ಓದಕ್ಕಾಗಿ ನೀನು ಪ್ರಾರ್ಥನೆ ಮಾಡಿ. ಓದೇ ಇಲ್ವಾ? ಓದಿಲ್ದಿದ್ರು ದೇವರು ಅನೇಕರನ್ನು ಶ್ರೀಮಂತರಾಗಿ ಮಾಡಿದ್ದಾನೆ, ಅನೇಕರನ್ನು ಧನಿಕರನ್ನಾಗಿ ಮಾಡಿದ್ದಾನೆ. ಕಾರಣ ದೇವರ ಒಂದು ಆಶೀರ್ವಾದ ಅವ್ರ ಮೇಲೆ ಇರ್ತದೆ. ಹಾಗಾಗಿ ನೀನು ಅನುದಿನದ ಅಗತ್ಯಗಳು ಬೇಕಾದರೆ
ನೀನು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಯೋಹಾನ್ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 23ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನ. ನಾವು ಆಗಲೇ ಹೇಳಿದ್ವಲ್ಲ, ಏನು, ನೀವು ತಂದೆಯಿಂದ ಏನಾದರೂ ಬೇಡಿಕೊಂಡ್ರೆ ಅದು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನಿನ್ನ ಅಗತ್ಯ ಏನಿದೆಯೋ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರ ತಂದೆಯಾದ ದೇವರನ್ನ ನೀನು ಬೇಡಿಕೊಳ್ಳುವಾಗ ಆತನೇನು ಮಾಡ್ತಾನೆ, ಕೊಡ್ತಾನೆ. ನೀನು ಖಂಡಿತ ನೀನು ಬೇಡಿಕೊಳ್ಬೇಕು. ಅಷ್ಟು ಇನ್ನೂ ಒಂದು ವಚನ ಹೇಳ್ತಾನೆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ. ಆತನ ಏನು ಹೇಳ್ತಾನೆ ಅಂದರೆ, ಕೆಲವರು ಚಿಕ್ಕಬಳ್ಳಾಪುರದಿಂದ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ರೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ 52 ಕಿಲೋಮೀಟರ್ ಇದೆ, ಹೋಗಲ್ಲ ಅವರು. ಚಿಕ್ಕಬಳ್ಳಾಪುರದಿಂದ ಹಿಂದೂಪುರಕ್ಕೆ ಹೋಗ್ತಾರೆ, ಹಿಂದೂಪುರದಿಂದ ಬಾಗೇಪಲ್ಲಿಗೆ ಹೋಗ್ತಾರೆ, ಬಾಗೇಪಲ್ಲಿಂದ ಚಿಂತಾಮಣಿಗೆ ಹೋಗ್ತಾರೆ, ಅಲ್ಲಿಂದ ಕೋಲಾರ್ಗೆ ಹೋಗ್ತಾರೆ, ಬೇಕಾದ್ರೆ KGF ಹೋಗಿ ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಅಂದರೆ ಉದ್ದವಾದ ಪ್ರಾರ್ಥನೆಗಳು, ಉದ್ದವಾದ ಪ್ರಾರ್ಥನೆ. ನೀನು ಉದ್ದವಾದ ಪ್ರಾರ್ಥನೆ ಮಾಡಬೇಕು. ನೀನು ಏಕಾಂತ ಸಮಯದಲ್ಲಿ ನೀನು ಗಂಟೆಗಟ್ಟಲೆ ನೀನು ದೇವರನ್ನ ಸ್ತುತಿಸಬಹುದು, ಆರಾಧಿಸಬಹುದು, ಪ್ರಾರ್ಥನೆ ಮಾಡ್ಬೋದು. ಆದರೆ ಸಮಯಕ್ಕೆ ಸರಿಯಾಗಿ ಸಂದರ್ಭಗಳ ಅನುಸಾರವಾಗಿ ಏನು ಮಾಡಬೇಕು, ಕೆಲವು ಸಾರಿ 1 ನಿಮಿಷದಲ್ಲಿ ಪ್ರಾರ್ಥನೆ ಮಾಡಬೇಕಾಗತ್ತೆ, ಕೆಲವು ಸಾರಿ 30 ಸೆಕೆಂಡಲ್ಲಿ ಪ್ರಾರ್ಥನೆ ಮಾಡಬೇಕಾಗತ್ತೆ. ಖಂಡಿತ ಎಲ್ಲ ಪ್ರಾರ್ಥನೆ ದೇವರು ಕೇಳ್ತಾನೆ. ನಿನಗೆ ಏನು ಬೇಕು ದೇವ್ರಿಗೆ ಗೊತ್ತುಂಟು. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಕೆಲವು ಮಾತುಗಳಲ್ಲಿ ಬರೆದಿದ್ದಾನೆ. ಏನಂತ ನೋಡ್ರಿ, 5ನೇ ವಚನ ನಾವು ನೋಡುವಾಗ, ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡ್ರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಅಂದರೆ ನೀವು ಸಭಾಮಂದಿರಗಳಲ್ಲಿ ಅಲ್ಲಿ ಇಲ್ಲಿ ಉದ್ದವಾದ ಪ್ರಾರ್ಥನೆ ಮಾಡಬೇಕು ಅಂತ ಅಲ್ಲ. ಅಲ್ಲಿ ಒಂದು ಸಮಯ ಇರ್ತದೆ, ಸಮಯಕ್ಕಾನುಸಾರವಾಗಿ ಪ್ರಾರ್ಥನೆ ಮಾಡಬೇಕಾಗುತ್ತೆ. ನಾವು ಬೆಳಗಿನ ಜಾವ ಆನ್ಲೈನು ಒಂದು ಪ್ರಾರ್ಥನೆ ಮುಖಾಂತರ ಕೂಡ ನಾವು ನೋಡುವಾಗ ಕೆಲವರು 20 ನಿಮಿಷ 25 ನಿಮಿಷನೂ ಪ್ರಾರ್ಥನೆ ಮಾಡ್ತಾರೆ. ನಿಜವಾಗಲೂ ಅವ್ರು 20 ನಿಮಿಷ 15 ನಿಮಿಷ ಪ್ರಾರ್ಥನೆ ಮಾಡುವಾಗ ಅನೇಕರು ನಿದ್ದೆಗೆ ಹೋಗ್ಬಿಡ್ತಾರೆ. ಕಾರಣ ನಿದ್ದೆ ಸಮಯ. ನಾವು ಬೆಳಗಿನ ಜಾವದಲ್ಲಿ ನಿದ್ದೆ ಸಮಯದಲ್ಲಿ ನಿದ್ದೆಯಿಂದ ಎಚ್ಚೆತ್ತು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗಳು ಒಂದು ಸೀಮಿತ ಇರಬೇಕು. ಆ ಸೀಮಿತ ಬಿಟ್ಟು ಮುಂದಕ್ಕೆ ಹೋದ್ರೆ ಏನಾಗುತ್ತಂದ್ರೆ ಯಾರು ಕೇಳಲ್ಲ, ಕಣ್ಣು ಮುಚ್ಕೊಂಡು ಹಾಗೆ ನಿದ್ದೆ ಮಾಡೋಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಕ್ಲುಪ್ತವಾಗಿ ಪ್ರಾರ್ಥನೆ ಮಾಡೋದನ್ನ ನಾವು ಕಲಿಬೇಕು. ಯಾಕಂದ್ರೆ 8ನೇ ವಚನ ಹೇಳ್ತದೆ ನಮಗೆ, ಆದದ್ರಿಂದ ನೀವು ಅವರ ಹಾಗೆ ಆಗಬಾರದು. ಯಾರಾಗೆ? ದೀರ್ಘವಾಗಿ ಉದ್ದುದ್ದು ಪ್ರಾರ್ಥನೆ ಮಾಡುವವರಾಗಿ ನೀವು ಆಗಿರಬಾರ್ದು. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳೋದಕ್ಕಿಂತ ಮುಂಚೆ ನಿಮ್ಗೆ ಏನೇನು ಬೇಕೆಂದು ಅಗತ್ಯವೆಂದು ಆತನಿಗೆ ತಿಳಿದದೆ. ಅಂದರೆ ನಿಮ್ಗೇನು ಅಗತ್ಯ ಇದೆಯೋ ಆತನಿಗೆ ತಿಳಿದಿದೆ. ಆದರೂ ನೀನೇನು ಮಾಡಬೇಕು, ನಿನ್ನ ಒಂದು ಪ್ರತ್ಯೇಕವಾದ ಸಮಯದಲ್ಲಿ ದೇವರ ಹತ್ರ ಹೆಚ್ಚಾಗಿ ಸ್ತೋತ್ರ ಮಾಡು, ಆರಾಧನೆ ಮಾಡು, ಘನಪಡಿಸು. ಕೊನೆಯಲ್ಲಿ ಅಪ್ಪ ನನ್ನನ್ನು ನೆನೆಸ್ಕೋ, ನನಗೆ ಅಗತ್ಯ ನೀನು ಪೂರೈಸು, ನನಗಿಂಥದ್ದು ಬೇಕಾಗಿದೆ ಅದನ್ನು ಒದಗಿಸ್ಕೊಡು ಅಂತ ನೀನು ಪ್ರಾರ್ಥನೆ ಮಾಡು. ಖಂಡಿತ ಕೊಡ್ತಾನೆ. ಆದರೆ ಎಲ್ಲದರಲ್ಲಿ ಹೇಳಿದ್ದನ್ನೇ ಹೇಳ್ಕೊಂಡು ಮಾಡಿದ್ದನ್ನೇ ಮಾಡಿಕೊಂಡು ಹಾಗೆ ಸಮಯನ ವೇಸ್ಟ್ ಮಾಡಬಾರ್ದು. ಆದ್ದರಿಂದ ಪ್ರಿಯರೇ, ನಾವೇನು ಮಾಡಬೇಕಂದ್ರೆ ಪ್ರಾರ್ಥಿಸುವುದನ್ನು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದನ್ನು ಕಲಿಬೇಕಾಗಿದೆ. ಮತ್ತು ಲೂಕನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ ಅಲ್ಲಿ 5ರಿಂದ 13 ವಚನಗಳಲ್ಲಿ ಇದೇ ಮಾತುಗಳು ಬರೆಯಲ್ಪಟ್ಟಿದೆ. ಅಲ್ಲಿ ಏನಂತ, ಒಬ್ಬ ಸ್ನೇಹಿತನ ಬಗ್ಗೆ ಅಲ್ಲಿ ಕೇಳ್ತಾನೆ. ಏನಂತ ಅಲ್ಲಿ ಬರೆದಿದ್ದಾವೆ, ಯಾರೋ ಒಬ್ಬ ಸ್ನೇಹಿತನ ಬರ್ತಾನೆ, ಅವನು ಪ್ರಯಾಣ ಬರ್ದಿರ್ತಾನೆ, ಅಲ್ಲಿ ಅವನಿಗೊಂದು ಅಗತ್ಯ ಇದೆ.
ಅಗತ್ಯ ಬೇಕಾದ ಅದನ್ನೇ ಅವನು ಬೇಡ್ತಾ ಇದ್ದಾನೆ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾನೆ. ಆ ರಿಕ್ವೆಸ್ಟ್ ಮಾಡುವ ಏನಾಗುತ್ತೆ, ಅಗತ್ಯ ಅವನಿಗೆ ಸಿಗುತ್ತೆ. ಅಲ್ಲಿ ಒಬ್ಬ ಸ್ನೇಹಿತನು ಬಂದಿರ್ತಾನೆ, ಅವನ ಮನೇಲಿ ಊಟ ಇರೋದಿಲ್ಲ. ಹಾಗೆ ಪಕ್ಕ ಸ್ನೇಹಿತನ ಹತ್ರ ಹೋಗಿ ಅವನು ಆ ಒಂದು ಬೇಕಾಗಿರೋ ರೊಟ್ಟಿಗಳನ್ನು ಕೇಳುವಾಗ ಆ ಸದ್ಯಕ್ಕಿಲ್ಲ ಅಂತಾರು ಮತ್ತೆ ಅವನು ಒತ್ತಾಯದ ಮೇರೆಗೆ ಪ್ರಾರ್ಥಿಸುವಾಗ ಏನಾಗುತ್ತಂದ್ರೆ ಅವನು ಬೇಕಾದನ್ನು ಕೊಟ್ಟು ಕಳಿಸ್ತಾನೆ ಎಂಬುದಾಗಿ. ಹಾಗಾಗಿ ದೇವರ ಹತ್ರ ಕೇಳುವಾಗ ಖಂಡಿತ ದೇವರು ಎಲ್ಲವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡಿ, ಕೆಟ್ಟವರು ಕೇಳಿದನ್ನ ಕೊಡುವಂತ ಸಮಯದಲ್ಲಿ ಒಳ್ಳೆ ದೇವರಾಗಿರುವಂತ ದೇವರು ನೀನು ಕೊಡೋದಿಲ್ವಾ? ಇಲ್ಲಿ ನಾವು ನೋಡ್ತೀವಿ, ಅದೇ 11ನೇ 13ನೇ ವಚನದಲ್ಲಿ ಏನ್ ಹೇಳ್ತಾ ಅಂದ್ರೆ, ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರೋ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳಲು ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಪವಿತ್ರಾತ್ಮ ವರ ಇದ್ದುವಾಗ ಇರುವಂಥವರು ದೇವರೆಲ್ಲ ಅಗತ್ಯಗಳನ್ನು ಪವಿತ್ರಾತ್ಮ ಸಹಾಯ ಮಾಡಿ ನಿನಗೇನು ಬೇಕೋ ಅದನ್ನು ಆತನು ಕೇಳಿ ನಿನಗೆ ಒದಗಿಸಿಕೊಡುವ ಆತನಾಗಿದ್ದಾನೆ. ಪವಿತ್ರಾತ್ಮನನ್ನು ಯಾರು ಹೊಂದಿರ್ತಾರೋ, ಪವಿತ್ರಾತ್ಮ ಅನುಸಾರವಾಗಿ ಯಾರು ಜೀವಿಸ್ತಾರೋ ಅವರಿಗೆ ಪವಿತ್ರಾತ್ಮನೇ ಅವರೆಲ್ಲ ಅಗತ್ಯಗಳನ್ನು ಪೂರೈಸುವ. ಹಾಗಾಗಿ ತಂದೆಯಾದ ದೇವರಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಬೇಡಿ ನಿನಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಆತನು ಒದಗಿಸಿಕೊಡುವ ಆತನಾಗಿದೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ಯಾರಲ್ಲಿ ಬೇಡ್ಕೊಳ್ಬೇಕು? ದೇವರಲ್ಲಿ, ಕರ್ತನಲ್ಲಿ ನಾವು ಬೇಡುವಾಗ ಖಂಡಿತ ಆತನು ನಿನ್ನ ಅಗತ್ಯಗಳೆಲ್ಲ ಪೂರೈಸಿ ಎಲ್ಲವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಿನಗೆ ಲೋಕಾನುಸಾರವಾಗಿ ನೀನು ಭೋಗಗಳಿಗಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಆತನು ಕೊಡೋದಿಲ್ಲ. ನೀನು ಪ್ರಾರ್ಥನೆ ಮಾಡಬೇಕು. ಮೊದಲನೇದಾಗಿ ಕೆಡುಕನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ನಿನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ನಿನ್ನ ಅಗತ್ಯಗಳು ಏನಿದೆಯೋ ಅದು ಒದಗಿಸಿಕೊಡುವಂತೆ ದೇವರಲ್ಲಿ ನೀನು ಪ್ರಾರ್ಥಿಸುವಾಗ ಖಂಡಿತ ದೇವರು ನಿನಗೆ ಕೊಡ್ತಾನೆ. ದೇವರು ನಾಮ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಮಧುರವಾದ ನಾಮ ಸ್ತೋತ್ರ. ಈ ವಾಕ್ಯದ ಮುಖಾಂತರ ನಮ್ಮನ್ನು ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳುವಂತ ಪ್ರತಿಯೊಬ್ಬ ಸಹೋದರಿಯನ್ನ, ಪ್ರತಿಯೊಬ್ಬ ಸಹೋದರನನ್ನ ಅಪ್ಪ ಎಲ್ಲರೂ ನೀನು ಮುಟ್ಟಪ್ಪ. ಎಲ್ಲರೂ ನೀನು ಅವ್ರ ಪ್ರಾರ್ಥನೆ ಕೇಳಪ್ಪ. ಅವರ ಅಗತ್ಯಗಳು, ಅನುದಿನ ಅಗತ್ಯಗಳು ಪೂರೈಸು ಸ್ವಾಮಿ. ಅವರು ನಿನ್ನಲ್ಲಿದ್ದು, ನಿನ್ನ ಮಾತುಗಳು ಅವರಲ್ಲಿದ್ದು ಸ್ವಾಮಿ, ಅವರು ಬೇಡುವ ಪ್ರತಿಯೊಂದು ಅಗತ್ಯ ನೀನು ಪೂರೈಸಿ ಅಪ್ಪ. ಈ ವಾಕ್ಯ ಕೇಳುತ್ತಾ ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ನೀನು ಆಶೀರ್ವದಿಸಿ ಅಪ್ಪ. ಅನುದಿನದ ಎಲ್ಲ ಅಗತ್ಯಗಳನ್ನು ಪೂರೈಸಿ ನೀನು ಆಶೀರ್ವದಿಸಬೇಕೆಂದಾಗಿ ಯೇಸು ಕ್ರಿಸ್ತನೊಂದೇ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.